ಹೋಗಿ ಬಂದ್ರೇನಮ್ಮ ಆಸ್ಪತ್ರೆಗೆ? ಈಗ ನಾವು ಸ್ವಲ್ಪ ಹೊತ್ತಾಯ್ತು ಕಣತ್ತೆ, ಒಳಕ್ಕೂ ಹೋಗ್ಲಿಲ್ಲ. ಅಮ್ಮ ಅಲ್ಲಿಗೆ ಹೋಗೋಣ ಬಾ ಅಂತು, ಬೇಡ ಕಣಮ್ಮ ಬಿಡು ಇಲ್ಲೇ ಇರ್ತೀನಿ ಅಂತೇಳಿ ಅದಕ್ಕೆ ಇಲ್ಲೇ ಉಳ್ಕೊಂಡೆ. ನಾನು ಒಳಕ್ಕೂ ಹೋಗ್ಲಿಲ್ಲ, ಬೀಗನೂ ತೆಗಿಲಿಲ್ಲ. ಅಲ್ಲ ಯಾರನ ನಾವಿಲ್ದಾಗ ಮಧ್ಯಾಹ್ನ ಹೊತ್ನಾಗ ಇಲ್ಲಿ ಯಾರು ಇರಲ್ಲ ಅಂತ ಯಾರನ ಮಕ್ಳ ಎಲ್ಲ ನೋಡ್ಕೊಂಡು ನೀನು ಆಸ್ಪತ್ರೆಗೆ ಹೋಗಿರೋದ ಎಲ್ಲ ನೋಡ್ಯವ್ರಿ. 50,000 ರೂಪಾಯಿ ದುಡ್ಡಿತ್ತು ಮನೆಯಾಗೆ, ಯಾರನ ಅದೇ ಹೊತ್ಕೊಂಡವ್ರಿ. ಬಂದು ಬೀಗ ಎಲ್ಲನ ಇದು ಮಾಡಿ ಬೀಗ ಅದು ಹೆಂಗೆ ತೆಗೆದ್ರೇನೋ ಒಂದು ಗೀಟು ಏನೂ ಆಗಿಲ್ಲ, ಎಲ್ಲ ತೆಗೆದು 50,000 ರೂಪಾಯಿ ದುಡ್ಡ ಓದ್ಕೊಂಡು ಹೋಗ್ಯವ್ರಿ. ಅಯ್ಯೋ ದೇವ್ರೆ, ಹೌದೇನಂತೆ ನಾನು ಸುಸ್ತಾಗದ ಒಳಕ್ಕೂ ಹೋಗಲಿಲ್ಲ. ಆ ಮಾತ್ರೆಗಳೆಲ್ಲ ತಗೊಂಡೆ, ಅಲ್ಲಿ ಊಟ ಮಾಡ್ಕೊಂಬಂದಿದ್ದೆ. ಅಪ್ಪಯ್ಯ ಹೋಟ್ಲ ಕರ್ಕೊಂಡೋಯ್ತು, ದೋಸೆ ಅದು ಕೊಡಿಸಿತ್ತು, ದೋಸೆ ತಿನ್ಕೊಂಡು ಬಂದಿದ್ದೆ. ಇವಾಗ ಒಂದು ಸ್ವಲ್ಪ ಕಡಿಮೆ ಆಯಿತು, ನಾನು ಇಲ್ಲೇ ಕೂತ್ಕೊಂಡೆ, ನಾನು ಹೋಗಲಿಲ್ಲ. ಇನ್ನು ಈಗಿನ ಒಂದು 5 ನಿಮಿಷ ಆಯ್ತು ಅಷ್ಟೇ ನಾನು ಬಂದು. ದೇವ್ರೆ ಎಂಥ ಕೆಲಸ ಆಯ್ತು. ಇನ್ಯಾರ ನನ್ನ ಮಕ್ಳು ಕಳ್ತನ ಮಾಡಿದ್ರು, ಯಾರ ನಮ್ಮ ಮನೆಯವ್ರು ನನ್ನ ಮಕ್ಳು ನೋಡ್ಕೊಂಡವ್ರೆ. ನಾವಿಬ್ರು ಹೊಲ್ತಕ್ಕೆ ಹೋದ್ವಿ, ಅವನು ಇಲ್ಲ, ಎಲ್ಲ ನೋಡ್ಕೊಂಡಿದ್ದೆ ಯಾರು ನನ್ನ ಮಕ್ಳು ಮಾಡ್ಯವ್ರೆ. ಅದು ಯಾವನ ಮಾಡ್ಯವ್ರೆ ಎಂಬುದು ಒಂದು ಸೂಸಾಗಿ ಗೊತ್ತಾಗಬೇಕು. ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ಹ್ಞೂನತ್ತೆ ಅಂಥದ್ದೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ, ಆದರೆ ನಮಗೆ ಗೊತ್ತಾಗಲ್ಲ. ಇವ್ರ ಮನೆಯಾಗೆ ಯಾರೂ ಇಲ್ಲ, ಅವರೆಲ್ಲನ ಎಲ್ಗೋ ಹೋದ್ರು, ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಮಾಡ್ತಿರ್ತಾರೆ. ಅಯ್ಯೋ ದೇವ್ರೆ, ಇವಾಗ ಹೆಂಗೆ ಮಾಡೋದೈತೆ, ಯಾರು ಅಂತ ಕೇಳೋಣ, ಯಾರಂತ ಕೇಳೋದ ಏನ ನೋಡಮ್ಮ. ಅದಿನ್ನು ಹೆಂಗೆ ಒಂದಿಟ್ಟು ಬೋಲ್ಟು ಅಂಥದೇ ಬೀಗ ನೋಡ್ಕೊಂಡು ಅಂಥದೇ ಬೀಗ ತಗೊಂಬಂದು ಬೀರಿಂತ ಮಾತ್ರ ಒಂದು ಈಟಿಂಗೆ ಇದನ್ನು ಸೊಟ್ಟ ಮಾಡ್ಯಾರ. ನಾನು ಬೀರ್ನಾಗ ಇಕ್ತಿರ್ಲಿಲ್ಲ ಕಣಮ್ಮ. ನಾನೇನು ಮಾಡಿದೆ, ಎದ್ದಾಗ ಯಾರ ಕೊಟ್ಟರು ಇಸ್ಕೊಳೋದಾರ ಹಿಂಗೆ ಬಿಡತ್ತ ಅಲ್ಲಿರುತ್ತೆ ಅಂತೇಳಿ ನಾನು ಬೀರ್ನಾಗ ಇಕ್ಕಿ ಬಿಡು ಯಾರಾದರೂ ಇರ್ತೀವಲ್ಲ ಮಂತಕ್ಕೆ ಅಂತ ಹೋದೆ. ನಾನು ಬೀರ್ನಾಗ ಇಕ್ತಿರ್ಲಿಲ್ಲ ಕಣಮ್ಮ ದುಡ್ಡ. ನಾನು ಯಾವತ್ತು ಬೀರ್ ಬಿಟ್ಟೆಲ್ಲ ಬೇರೆ ಕಡೆಗೆಲ್ಲ ಬಚ್ಚಿಕ್ತಿದ್ದೆ. ಆದರೆ ಇವತ್ತು ನನ್ನ ಗ್ರಾಚಾರಕ್ಕೆ ಬೀರ್ನಾಗ ಇಕ್ಕೆ ನೋಡತ್ತ. ಬೀರ್ನಾಗ ಇಕ್ಕಿರೆ ನನ್ನ ಮಕ್ಕಳಿಗೆ ಬೀರೇ ಇಲ್ಲ ಮೊದಲು ಗೊತ್ತಾಗೋದು, ನನ್ನ ಮಕ್ಕಳಿಗೆ ಬೇರೆ ಹುಡ್ಕೋದು. ನಾನು ಬೀರ್ನಾಗ ಇಕ್ಬಾರ್ದಾಗಿತ್ತು, ಎಂಥ ಕೆಲಸ ಮಾಡ್ಕೊಂಡೆ ಅನ್ನಿಸ್ತೈತೆ ಕಣೆ ಬೇಬಿ. ಆದರೆ ಅಮ್ಮ ಟೆಂಪ್ಟೇನ್ ಬಿಡ್ಸವ ಮಣಿ. ಇನ್ನೊಂದು ದಿವಸ ಇದಾವಮ್ಮ, ರೇಟ್ ಸ್ವಲ್ಪ ಯಾಕೆ ಡೌನ್ ಆಗೈತೆ ಅಂತ ಅದೇ ಹಣ್ಣಂತವೆಲ್ಲ ಬಿಡಿಸಿವಿ. ಇನ್ನು ಬಂದಿರಲಿಲ್ಲ ಗಾಡಿ, ಅಯ್ಯಪ್ಪ ಹೊಲ್ತಾಗೆ ಇತ್ತು, ಗಾಡಿ ಬಂದಿರಲಿಲ್ಲ. ಅದಕ್ಕೆ ನಾನು ಬಂದೆ. ಈಗ ನಾನು ನೋಡ್ತೀನಿ 50,000 ರೂಪಾಯಿ ದುಡ್ಡು ಮನೆಗೆ ಇಕ್ಕಿರೋದ ನನ್ನ ಮಕ್ಕಳನ್ನ ನಾವೆಲ್ಲ ಹೋಗಿರೋದು ನೋಡಿ ಅದೇ ಹೊತ್ಕೊಂಡು ಹೋಗ್ಯವ್ರಿ. ಪಾಪ ಇವಳು ಬೇಬಿನೂ ಆಸ್ಪತ್ರೆಗೆ ಹೋದವಳು, ಈಗ ಬಂದವಳೆ. ನಾವೀಗ ಈಗಿನ ಬಂದ್ವಿ, ನಾನು ಅಪ್ಪಯ್ಯ ಅಮ್ಮಯ್ಯ ಹೋಗಿ ಅಮ್ಮಯ್ಯ ಬಾರಮ್ಮ ಅಲ್ಲಿಗೆ ಹೋಗೋಣಂತೂ ಬೇಡ ಬಿಡಮ್ಮ ಇಲ್ಲಿ ಇರ್ತೀನಿ, ಒಂದು 5 ನಿಮಿಷ ಇಲ್ಲಿ ಕುಕ್ಕಂತೀನಿ ಅಂತ ಇಲ್ಲಿ ಕುಕ್ಕೊಂಡೆ. ಈಗಿನ ಒಂದು ಸ್ವಲ್ಪ ಹೊತ್ತಾತ ಅಷ್ಟೇ, ನಾನು ಇನ್ನು ಮಂತಕ್ಕೆ ಹೋಗಲಿಲ್ಲ ಅಲ್ಲಿಗೆ, ಇಲ್ಲೇ ಕುಕ್ಕೊಂಡೆ. ನಾನು ನೋಡಲಿಲ್ಲ ಕಾಣತ್ತೆ. ನನ್ನ ಮಕ್ಕಳು ಸರಿಯಾಗಿ ಮಾಡೋರು ನೋಡ್ಕೊಂಡು. ಅದಕ್ಕೆ ಮತ್ತೆ ಮನೆ ತಗೊಬ್ರು ಇರ್ಬೇಕು. ನಮ್ಮ ಅಪ್ಪ ಇದ್ದಿದ್ರು ಒಂದಿಷ್ಟು ಭಯ ಇರೋದು. ಅಲ್ಲಿ ಹಾಸ್ಪಿಟ್ಲಾಗೆ ಜನ ಅಂದ್ರೆ ಜನ. ನಾವು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಗಂಟೆ ಆಯ್ತು ನೋಡಮ್ಮ, ಎಲ್ಲ ಅಬ್ಸರ್ವ್ ಮಾಡ್ಯವ್ರೆ. ಇವೇದೂ ಇಲ್ಲ, ಕೆಂಪೇನೂ ಇಲ್ಲ, ಇವರೆಲ್ಲ ಎಲ್ಗ ಹೋದ್ರು ಮೂವರು. ಇವ್ರು ಅಲ್ಲಿ ತಕ ಹೋಗ್ಯವ್ರೆ, ಕೂಲರ್ ಬರ್ತಾರೆ ಅಂತ, ಇವರು ಬೈಗ ತಕ ಬರೋಲ್ಲ ಅಂತ ಎಲ್ಲ ನೋಡ್ಕೊಂಡವ್ರಿ. ನಾವು ದೇವ್ರಿಗೆ ಹೋಗಿದ್ವಿ, ನಾನು ಶ್ರೀದೇವಿ, ನಮ್ಮ ಪ್ರೀತಿ, ನಮ್ಮ ಪಾಪ ಎಲ್ಲ, ನಮ್ಮ ಪ್ರೀತಮ್ಮನು ಎಲ್ಲರೂ ಹೋಗಿದ್ವಿ. ಅದನ್ನ ನೋಡ್ಯವ್ರೆಲ್ಲ. ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ನನ್ನ ಮಕ್ಳು ತಗೊಂಡೋಗಿರ್ಬೇಕು ಅಲ್ಲ. 50,000 ರೂಪಾಯಿ ದುಡ್ಡಿನ ಯಾಕೆ ಇಕ್ಕೋಯ್ದ ಮನೆಯಾಗ, ಅದಕ್ಕೆ ಮತ್ತೆ 1 ರೂಪಾಯಿ ದುಡ್ಡು ಇಕ್ಕಬಾರ್ದು ಅಂಬೋದು. ನನ್ನ ಮಕ್ಳು ಅವ್ರ ಮನೆ ಹಾಳಾಗೋದು ನೋಡ್ಕೊಂಡಿದ್ದು ಮಾಡಿರ್ತಾರೆ. ಗಿರ್ಜಿಂಬೆ ನೋಡ್ಕೊಂತಾರೆ ಮನೆ ನನ್ನ ಮಕ್ಕಳು. ಎಲ್ಲೇನೇ ಇಕ್ಕಿರ್ತಾರೆ, ಎಲ್ಲೇ ಆತೈತೆ ಏನು ಎತ್ತ ಎಲ್ಲ ನೋಡ್ಕೊಂಡು ಮನೆ ನನ್ನ ಮಕ್ಳು ಎಲ್ಲ ಹಾಳು ಮಾಡ್ತಾರೆ. ಎಲ್ಲ ಹಾಳು ಮಾಡೋ ನನ್ನ ಮಕ್ಕಳೇ ಇರೋದು. ಯಾರ ನೋಡ್ಕೊಂಡಿದ್ದೆ ಮಾಡಿದಾರೆ ಕಣಮ್ಮ. ಇಲ್ಲ ಅಂತಂದಿದ್ರೆ ಯಾರು ಹಂಗೆ ಮಾಡ್ತಿರ್ಲಿಲ್ಲ. ಅಯ್ಯೋ ಇವಳು ಬೇರೆ ಇರಲಿಲ್ವಲ್ಲ ನಮ್ಮ ಬೇಬಿ ಮನೆ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಪಾಪ ಏನು ಮಾಡ್ತೀವಿ, ಅವರು ಆಸ್ಪತ್ರೆಗೆ ಹೋದ್ರು, ನಾವು ಅಲ್ಲಿ ತಕ ಹೋದ್ವಾ, ಅದಕ್ಕೆ ಹಿಂಗೆ ಆಗ್ಬಿಟ್ಟೈತಿ. ಏನು ಮಾಡೋಣ. ಏನು ಗಿರ್ಜಿಂಬೇನೂ ಜೇಕ ಏನೋ ಮಾತಾಡ್ತಾ ಇದ್ರ? ಏನಿಲ್ಲ, ಬೀರ್ನಕ್ಕೆ ಒಂದು 50,000 ರೂಪಾಯಿ ದುಡ್ಡು ಇಕ್ಕಿದ್ದೆ, ಯಾರೋ ಬಂದು ಅದನ್ನೇ ಹೊತ್ಕೊಂಡು ಹೋಗ್ಯವ್ರೆ ಅಂತೇಳಿ ಮಾತಾಡ್ತಿದ್ವಿ ಕಣೆ ಅಕ್ಕ. ನಾನು ಅಮ್ಮಯ್ಯ ನಾವು ಹೊಲ್ತಕ್ಕೆ ಬೇರೆ ಹೋದ್ನ, ಟಮಟೆ ಹಣ್ಣು ಬಿಡ್ಸಕ್ಕೆ ಕೂಲರ್ ಬಂದಿದ್ರು ಅಂತ ಹೊಲ್ತಕ್ಕೆ ಹೋಗಿದ್ದೆ. ಇವಳು ಇರಲಿಲ್ಲ, ಬೇಬಿನೂ ಆಸ್ಪತ್ರೆಗೆ ಹೋಗಿದ್ಲು. ಯಾರನ್ನ ನೋಡ್ಕೊಂಡಿದ್ದು ಯಾರೂ ಇಲ್ಲ ಅಂತೇಳಿ ಕಳ್ತನ ಮಾಡಿಬಿಟ್ಟವ್ರೆ. ಏ ದೇವ್ರಿ, ಅಯ್ಯೋ ಅಲ್ಲ ನೀನು ಬೈವಾಗಿ ಇಕ್ಕಬೇಕಿಲ್ಲ ಒಂದಿಟ್ಟು. ಹೋಗು, ಎಂಥ ಕೆಲಸ ಆಯ್ತು ಮಕ್ಕ. ಇನ್ಯಾರು ಮಾಡಿದ್ದಾರು, ಯಾರನ್ನ ನೋಡ್ಕೊಂಡಿದ್ದಾರೆ ಕಣೆ ಮಾಡಿರೋದು, ನೋಡಿರ್ತಾರೆ ಎಲ್ಲಾನ. ನಾವು ಇರಲಿಲ್ಲ ಕಣೆ, ನಾವು ಎಲ್ಲ ದೇವ್ರಿಗೆ ಹೋಗಿದ್ವಿ. ನಾನು ನನ್ನ ಸೊಸೆ, ನನ್ನ ಮೊಮ್ಮಗ, ನನ್ನ ಮೊಮ್ಮಗಳು ಎಲ್ಲಾನ ನಾವು ದೇವ್ರಿಗೆ ಹೋಗಿದ್ವಿ. ನೋಡಮ್ಮ, ನಾವು ಇಟ್ಲ ಬರಲ್ಲ, ನೀವು ಯಾರು ಇರಲ್ಲ ಅಂತೇಳಿ ನಾನು ಬರಲ್ಲ ಮೈಟತ್ನಾಗೆ ಯಾವತ್ತೂ. ನಾನು ಯಾವಾಗ ನಿಂಗೆ ಎಲ್ಲರೂ ಇದ್ದಾಗ ಬರೋದಷ್ಟೇ, ನಾವು ಬರಲ್ಲ. ಅದೆಲ್ಲಿ ಯಾರು ಇರಲ್ವಲ್ಲ ಮಧ್ಯಾಹ್ನತ್ನಾಗ, ಯಾರು ಇಲ್ಲದ್ ನೋಡಿ ಕಳ್ತನ ಮಾಡ್ಯಾರಿ. ನೋಡಮ್ಮ, ಆಗ್ಲತ್ನಾಗ ಹೆಂಗೆ ಕಳ್ತನ ಮಾಡಿರಿ ಹೆಂಗೆ ತಾಯಿ. ಅದೇ ಮತ್ತೆ ನೋಡು, ರಾತ್ರಿ ಹೊತ್ತಾದ್ರೆ ಬಿಡಪ್ಪ ಅನ್ಬೋದು, ಆದರೆ ನಿಂಗೆ ಆಗ್ಲತ್ನಾಗೆ ಕಳ್ತನ ಮಾಡಿದ್ರೆ ಎಷ್ಟು ಭಯ ಆದಂಗೆ ಆಗುತ್ತೆ. ಏನೋ ಮನೆಯಾಗೆ ಕಷ್ಟ ಸುಖಕ್ಕಂತೇಳಿ ಒಂದು 50,000 ರೂಪಾಯಿ ದುಡ್ಡ ಇಕ್ಕೊಂಡಿರ್ತೀವಮ್ಮ. ಹಂಗಂತೇಳಿ ಅದಕ್ಕಾಗೆ ಹೊತ್ಕೊಂಡು ಹೋದ್ರೆ ಯಾರು ಸುಮ್ಕಿರ್ತಾರೆ ಹೇಳ? ಯಾಕ ನೀನೇನೆ ಮಕ್ಕಳ ಮನೆಯಾಗೆ ಹಂಗೆ 2 ಮಕ್ಳದ್ದು ಮದುವೆ ಆಯ್ತು, 2 ಸಸ್ಯರ ಇದ್ದಾರೆ. ಹಂಗೆ ಮನೆಯಾಗೆ ಒಬ್ರಲ್ಲ ಒಬ್ರು ಇರ್ತಾರೆ.
ಆದರೆ ನೋಡಮ್ಮ ನಮ್ಮ ಗಿರ್ಜಿ ಮೇರ್ ಮನೆಗೆ ಒಬ್ಬಳೇ ಇರೋದ್ರಿಂದ ಹೋಗು ಬೋಲ್ತಲ್ ನಾವು ಅದಕ್ಕೆ ಮತ್ತೆ ಇನ್ನೊಬ್ರು ಯಾರನ್ನ ಒಬ್ರು ಇರ್ಬೇಕು ಮಂತಾಗೆ ಅಂಬಲ್ ಅಮ್ಮಜ್ಜಿನ ಕರ್ಕೊಂಬಂದು ಕೇಳ್ರಿ ನೀವು ತಿಮ್ಮಜ್ಜಿ ದ್ಯೋಟ ಆಸೆ ಅದನ್ನು ಅಲ್ಲೇ ಓಡಾಡಕ್ಕಲ್ಲಂತ ಎಲ್ಲೂ ಓಡಾಡಲ್ಲ ಸುಮ್ಮನೆ ಅಲ್ಲೇ ಇರುತ್ತೆ ಯಾವಾಗ್ಲೂ ಅಲ್ಲೇ ಇರುತ್ತೆ ಅದು ಬರೋದೇ ಇಲ್ಲ ನಮ್ಮ ಅಂತಕ್ಕೆ ಗಂಡಿ ಮಕ್ಕೈ ಬಂತು ಯಾಕನ್ ರಾಜಮ್ಮ ಯಾತ ಮಾತಾಡ್ತಿದ್ರಲ್ಲ ಅದಕ್ಕೆ ಬಂದಮ್ಮ ಏನಿಲ್ಲ ಕಣಕ ಒಂದು 1000 ರೂಪಾಯಿ ದೊಡ್ಡ ಬೇಗ ಕಿಕ್ಕಿದ್ದೆ ಯಾರು ಅದೇ ತಗೊಂಡೋಗ್ಬಿಟ್ಟವ್ರೆ ಅದು ಯಾರು ತಗೊಂಡವ್ರೆ ಏನೋ ಒಂದು ಗೊತ್ತಾಗ್ತಿಲ್ಲ 50,000 ರೂಪಾಯಿ ಯಾರ ಕೊಟ್ಟರು ಎದ್ದಾಗ ಇಸ್ಕೊಂಡಿದ್ರು ಹಿಂಗೇನೆ ಕೊಟ್ಟೋಗಿದ್ರು ನಾನು ಬೀರ್ನ ಕಿಕ್ತಿರ್ಲಿಲ್ಲಮ್ಮ ಅದು ಹೆಂಗೆ ಬೀರ್ನ ಕಿಕ್ಕಿದ್ನ ಏನ ಹೋಗತ್ತ ನಾನು ಎತ್ಲಾಗೆ ಇವತ್ತು ಎದ್ದಿದ್ನೋ ಅನ್ನಿಸ್ತೈತಿ ದುಡ್ಡು ಕಳ್ಕೊಂಡು ಬಾಲ್ ಬೇಜಾರಾಗ್ತೈತೆ ಅಲ್ಲ ಜ್ಞಾಪನದಾಗ ಇಕ್ಕಬೇಕಿಲ್ಲ ನೀನಂತೂ ಯಾವತ್ತೂ ದುಡ್ಡು ಎಲ್ಲಿ ಬೇಕಲ್ಲಿ ಇಕ್ಕಿ ಯಾವತ್ತು ಬಿಟ್ಟಾಳಲ್ಲಮ್ಮ ಅದು ಹೆಂಗೆ ಇಕ್ಬಿಟ್ಟ ನೀನು ಭಾಳ ಜೋಪಾನದಾಗೆ ಕಾಪಾಡ್ಕೊಂತಿದ್ದೆ ದುಡ್ಡು ಒಡವೆ ಆಗಲಿ ಎಂಥ ಚೆನ್ನಾಗಿ ಕೆತ್ತಿಕ್ಕೊಂತಿದ್ದೆ ಎಲ್ಗನ ಆಯ್ತು ಇವಾಗ ಹೆಂಗೆ ಬೀರ್ನಕ್ಕೆ ಇಕ್ತೆ ನೀನು ನಾನು ಬಿಡತ್ತ ಇರ್ತೀವಲ್ಲ ಮಂತಾಗೇನ ಬೇಬಿ ಆದ್ರೆ ಇರ್ತಾಳೆ ಅಂತೇಳಿ ಈಕದೆ ತೆಗ್ದಿಕ್ಲಿಲ್ಲ ಎಲ್ಲ ಬೇರೆ ಕಡೆಗೆಲ್ಲನ ತೆಗ್ದಿಕ್ತಿದ್ದೆ ನಾನು ಬೀರ್ನಕ್ಕೆ ಇಕ್ತಿರ್ಲಿಲ್ಲ ಒಟ್ಟು ಬಟ್ಟೆ ಬರೇಕಂತ ಹೇಳಿ ನಾನು ಒಟ್ಟು ಇಕ್ತಿರ್ಲಿಲ್ಲ ಯಾವತ್ತೂ ಎಲ್ಲನ ಬೇರೆ ಕಡೆಗೆಲ್ಲನ ಒಂದು ಜಾಗದಾಗ ತೆಗ್ದಿಕ್ತಿದ್ದೆ ಆದರೆ ಏನು ಮಾಡೋಣ ಇವಾಗ ಮರ್ತು ಅಲ್ಲಿಕ್ತೆ ಬೆಳಗ್ಗೆ ಬೇರೆ ನಾವು ಕೂಲರ್ ಬರ್ತಾರೆ ಅಂತ ವಾಲ್ ಹೋದ್ವಿ ಇವಳು ಪಾಪ ಯಾಕೆ ಆಸ್ಪತ್ರೆಗೆ ಹೋದ್ಲ ರೊಮ್ಮೆ ಕರ್ಕೊಂಡು ಹೋದ್ರು ಅದನ್ನೆಲ್ಲ ನೋಡ್ಕೊಂಡು ನನ್ನ ಮಕ್ಕಳನ್ನ ಬಂದು ಕಳ್ತನ ಮಾಡ್ಕೊಂಡು ಹೋಗ್ಯವ್ರಿ ಮತ್ತೆ ಇರ್ಲಿಲ್ವಿ ಒಡವೆ ಪಡವೆ ಇಲ್ಲ ಎಲ್ಲನ ಬೇರೆ ಕಡೆಗೆ ಎತ್ತಿಕ್ಕಿದ್ದೆ ನಾನು ಎಲ್ಲ ಸೀರಕ್ಕೆಲ್ಲ ಎತ್ತಿಕ್ಕಿದ್ದೆ ಒಡವೆ ಪಡವೆ ಆತು ನೋಡಿಲ್ಲ ದುಡ್ಡು ಮಾತ್ರ ಲಾಕರಕ್ಕೆ ಇಕ್ಕಿದ್ದೆ ಆ ಲಾಕರಕ್ಕೆ ಇಕ್ಕಿರೋದನ್ನ ತಗೊಂಡು ಹೋಗ್ಯವ್ರಿ ನೋಡು ನನಗೆ ಹಂಗೆ ಅನ್ನಿಸ್ತು ಯಪ್ಪ ಏನೋ ಒಡವೆ ಪಡವೆ ಇಕ್ಕಿದ್ರೆ ಏನು ಪಾಡು ಅಂತ ಅಯ್ಯೋ ದೇವ್ರಿ ಎಂಥ ಕೆಲಸ ಐತೆ ನಾವು ನೋಡಲಿಲ್ಲಮ್ಮ ನೀನು ಬಂದಿದ್ದಲ್ಲ ಟೊಮೆಟೊ ಹಣ್ಣು ಬಿಡ್ಸೋಕ್ಕೆ ನೀನು ಹೊಲ್ತಕ್ಕೆ ಬಂದಿದ್ರಿ ಕಿಟ್ಟು ಬಿಟ್ಟು ಯಾರು ಇರಲ್ಲ ಎಲ್ಲ ಹೊಲ್ದ್ಕೊಳಕ್ಕೆ ಹೋಗ್ತಾರೆ ಇಟ್ಟಕ್ಕೆ ನಮ್ಮ ಮಧ್ಯಾಹ್ನತ್ನಾಗಂತೂ ಯಾರು ಇರಲ್ಲ ಇಲ್ಲಿ ನಮ್ಮ ಕಿಟ್ಟು ಬಿಟ್ಟು ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಸಸ್ಯರು ಇಬ್ಬರು ಕೆಲ್ಸಕ್ಕೆ ಹೊಲ್ತಕ್ಕೆ ಹೋಗ್ತಾರೆ ಏನಿದ್ರು ಅವ್ರು ಹೊಲ್ದಾಗ ಕೆಲಸ ಮಾಡ್ಕೊಂಡು ಟೊಮೆಟೊ ಹಣ್ಣು ಬಿಡ್ಸಕ್ಕೆ ನಾನು ನಮ್ಮ ಸಸ್ಯರು ಮೂವರು ಹೋಗಿದ್ವಮ್ಮ ಇವರು ಗಿರ್ಜಿ ಮೇರೆ ಹೊಲ್ದಕ್ಕೇನೆ ಇಲ್ಲಿ ಯಾರು ಇರಲಿಲ್ಲ ತಿಮ್ಮಜ್ಜಿ ಅಂದ ಅದು ಸುಮ್ಮ ಅನ್ಕೆ ಮತ್ತೆ ನಮ್ಮ ಯಪ್ಪನ ಕೂಲಿಗೆ ಹೋಗುತ್ತೆ ಯಾರು ಇರಲ್ಲ ಯಾರೋ ನೋಡ್ಕೊಂಡಿದ್ದು ಸರಿಯಾಗಿ ಮಾಡಿರಿ ನೋಡಮ್ಮ 50,000 ರೂಪಾಯಿ ದುಡ್ಡು ಅಂದರೆ ಇವತ್ತು ಬೇಜಾರಾಗುತ್ತೆ ಮತ್ತು ನಾನು ಯಾವತ್ತೂ 1 ರೂಪಾಯಿ ಕಳೆದಾಳಲ್ಲ ಯಾವತ್ತು ಅನವಶ್ಯಕವಾಗಿ 10 ರೂಪಾಯಿ ನಾನು ಯಾವತ್ತೂ ಯಾರಿಗೂ ಖರ್ಚು ಮಾಡ್ದಾಳಲ್ಲ ಸುಮ್ಮನೆ ದುಡ್ಡು ನಾನು ಯಾವತ್ತೂ ಸುಮ್ಮನೆ ನಾನು ಅಧ್ವಾನ ಮಾಡಿಲ್ಲ 50,000 ರೂಪಾಯಿ ದುಡ್ಡು ಅಂತಂದರೆ ಎಷ್ಟು ಬೇಜಾರಾಗುತ್ತೆ ಹಿಂಗೇನೆ ನಮ್ಮ ಹುಡುಗ ಅವತ್ತು ತಂದು ಕೊಟ್ಟಿದ್ದ ಯಾರ ಹಿಂಗೆ ಮದುವೆ ಸಾಗೈತೆ ನನ್ನ ಮಗಳು ಮದುವೆ ಒಂದು ವಾರದ ಮಟ್ಟಿಗೆ ಕೊಡ್ರಿ ಅಂತ ಇಸ್ಕೊಂಡು ಹೋಗಿದ್ರು ಹೆಂಗೆ ಇಸ್ಕೊಂಡು ಹೋಗಿದ್ರ ಪಾಪ ಹಂಗೆ ತಾಮನ್ ಕೊಟ್ಟಿದ್ರು ಈಗಳಮ್ಮ ಕೊಟ್ಟಿದ್ದೆ ಅವತ್ತು ಶುಭ ಕರೆಯೋಕ್ಕೆ ಹೆಂಗಾತ ಒಳ್ಳೇದಾಗಲಿ ಅಂತ ಪಾಪ ತಾಮನ್ ಕೊಟ್ಟಿದ್ದೆ ಹಂಗೆ ಕೊಟ್ಟಿದ್ರು ನಾನು ಬಿಡತ್ತ ಕೊಟ್ಟವ್ರಲ್ಲ ಅಂತ ಹೇಳಿ ನಾನು ಹಂಗೆ ತೆಗ್ದಿಕ್ಕಿದ್ದು ನೋಡಮ್ಮ ನನ್ನ ಮಕ್ಕಳು ಮಾಡಿದ್ದಾರು ಮನೆಯಲ್ಲಿ ನನ್ನ ಮಕ್ಕಳು ನೋಡ್ಕೊಂಡು ಕಾತ್ಕೊಂಡಿರ್ತಾರೆ ದುಡ್ಕೊಂಡು ತಿಂಬಕ್ಕೆ ಆಗಲ್ವಲ್ಲ ಕೈಲಾಗ್ದಿಲ್ಲ ನನ್ನ ಮಕ್ಕಳು ಹಿಂಗೆ ಕಲ್ತನ ಮಾಡ್ತಾರೆ ದುಡ್ಕೊಂಡು ತಿಂಬರು ಯಾರು ಮಾಡಲ್ಲ ಕೈಲಾಗ್ನಿಲ್ಲ ನನ್ನ ಮಕ್ಳು ಹಿಂಗೆ ಮಾಡೋದು ದುಡ್ಕೊಂಡು ತಿಂಬರು ಬಿಡು ದುಡಿತಿ ನಮಗೆ ಶಕ್ತಿ ಐತೆ ದೇವ್ರ ಶಕ್ತಿ ಕೊಟ್ಟಾನೆ ಕೈ ಕಾಲು ನಿಮ್ಗೆ ಇದಾವೆ ಅಂತಾರೆ ಈಗ ದುಡಿಯೋಕ್ಕಾಗಲ್ವಲ್ಲ ಸೋಂಬೇರಿ ನನ್ನ ಮಕ್ಳಿಗೆ ಎಂತಾರೆ ಮಾಡೋದು ವಯಸ್ಸೋಗಿರೋರೆ ಆಗಲಿ ಭಿಕ್ಷೆ ಬೇಡ್ಕೊಂಡು ತಿಂತಾರಮ್ಮ ಇವ ಕೈ ಕಾಲೆಲ್ಲ ದಿಂಗಿದ್ದು ದುಡಿಯೋಕ್ಕಾಗಲ್ವಲ್ಲ ಸೋಂಬೇರಿಗಳು ಇರ್ತಾರಲ್ಲ ಆಗ ಅಂತವೆ ಈ ಕಳ್ತನ ಪಳ್ತನ ಮಾಡೋದು ಯಾರು ಮಾಡ್ಯಾರೋ ಏನೋ ಗೊತ್ತಿಲ್ಲ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಮನೇಲಿ ಇವತ್ತು 50,000 ರೂಪಾಯಿ ದುಡ್ಡು ಇಕ್ಕಿದ್ದೆ ಕಳ್ತನ ಆಗ್ಬಿಟ್ಟೈತೆ ನಾನು ನಿಜವಾಗ್ಲೂ ನನಗಂತೂ ತುಂಬ ಬೇಜಾರಾಗ್ತೈತೆ ನಾನು ಯಾವತ್ತೂ ಎಲ್ಲೋ 10 ರೂಪಾಯಿ ಸುಮ್ಮನೆ ನಾನು ಕಳೆದವಳಲ್ಲ ಇವತ್ತು ಒಂಥರ ಬೇಜಾರಾದಂಗೆ ಆಗ್ತೈತೆ ನೋಡ್ತಾ ಇರಿ ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.